ವೆಲ್ಕಮ್ ಟು KMR ರಾಜು ರೋಸ್ ವಾರಿಯರ್ಸ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆಮಗಳು ಗೀತಾ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಸಿಂಪಲ್ ಆಗಿ ಮಾಡುವಂತ ಸಾಂಬಾರ್ ಪುಡಿಯ ಚಿಕನ್ ಫ್ರೈ, ಸಾಂಬಾರ್ ಪುಡಿಯಲ್ಲಿ ಮಾಡುವಂತ ಚಿಕನ್ ಫ್ರೈ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನೀವೆಲ್ಲ ಕಲ್ದೇ ಹೋಗ್ಬಿಡ್ತೀರಾ ಈ ಟೇಸ್ಟ್ಗೆ, ಅಷ್ಟು ರುಚಿಯಾಗಿರುತ್ತೆ. ಇದು ಮಾಡೋದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 kg ಚಿಕನ್, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು, ನಾವು ಈ ಫ್ರೈನ ಸೂಪರ್ ಆಗಿ ಮಾಡ್ಕೋಬಹುದು. ಬಾಂಡಿ ಒಂದಿಟ್ಟು, ಆ ಬಾಂಡಿನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಣ್ಣಗೆ ಕಟ್ ಮಾಡಿರುವಂತ ಈರುಳ್ಳಿ ಮತ್ತೊಂದು 2 ಕರಿಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಹೊತ್ತು ಏನು ಫ್ರೈ ಮಾಡಿದ್ರೆ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಸಾಕು. ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹಸಿಗಮ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಬೇಕು. ಗಮ್ಮಂತಿದೆ, ಶುಂಠಿ ಬೆಳ್ಳುಳ್ಳಿ ಅಂದ್ರೇನೆ ತುಂಬಾ ಗಮ್ಮಂತಿರುತ್ತೆ. ನೋಡಿ, ಮನೆಯಲ್ಲೇ ಮಾಡ್ಕೊಂಡಿರುವಂತ ಸಾಂಬಾರ್ ಪುಡಿ ಅಂದ್ರೆ ಬೇಳೆ ಸಾರ್ಗ, ಪುಳಿ ಸಾರಿಗೆ ಎಲ್ಲ ಹಾಕ್ತಾರೆ, ಜೀರಿಗೆ ಪುಡಿ ಅಂತಾರಲ್ಲ, ಅದೇ ಸಾಂಬಾರ್ ಪುಡಿನ 2 kg ಚಿಕನ್ಗೆ ನಾನು 4 ಸ್ಪೂನ್ ಸಾಂಬಾರ್ ಪುಡಿನ ಹಾಕಿದೀನಿ. ಮತ್ತೆ ಇದು ಖಾರದ ಪುಡಿ ಎಲ್ಲ ಮಿಕ್ಸ್ ಇರುತ್ತೆ ಒಳಗಡೆ, ಸಾಂಬಾರ್ ಪುಡಿಯಲ್ಲಿ ಸಪ್ರೇಟ್ ಇರಲ್ಲ. ಒಂಚೂರು ಅರಿಶಿನ ಪುಡಿ ಹಾಕೊಂಡು, ಆಮೇಲೆ ತುಂಬಾ ಹೊತ್ತು ಎಣ್ಣೆಯಲ್ಲಿ ಸಾಂಬಾರ್ ಪುಡಿ ಹಾಕಿದಾಗ ಫ್ರೈ ಮಾಡಬಾರ್ದು, ಸೀದೋಗ್ಬಿಡುತ್ತೆ. ಬೇರೆ ಕಡಿಮೆ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊ ಹಾಕೊಂಡು ಸಣ್ಣ ಹುರಿನಲ್ಲಿ ಟೊಮೊಟೊ ಒಂಚೂರು ಸಾಫ್ಟ್ ಆಗಿ ಬೇಯಿಸ್ಕೊಂಡು, ಅದಾದ್ಮೇಲೆ ಚೆನ್ನಾಗಿ ತೊಳೆದಿರುವಂತ ಚಿಕನ್ ಇದೆ, 2 kg ಚಿಕನ್ ಇದೆ. ಸಣ್ಣ ಕೋಳಿ ಅಂದ್ರೆ ಕಬಾಬ್ ಮಾಡ್ತೀವಲ್ಲ, ಬೈಲರ್ ಅಂತೀವಲ್ಲ, ಆ ಚಿಕನ್ ಇದೆ. ಆ ಕೋಳಿನ ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡು ಈ ಸಾಂಬಾರ್ ಪುಡಿ ಎಲ್ಲ ಹಾಕಿದೀವಲ್ಲ ಅದ್ರಲ್ಲಿನೇ ಹಾಕಿ ಚೆನ್ನಾಗಿ ತಿರುಗಿಸಿ, ಕೆಲ್ಸಕ್ಕೆ ಹೋಗಿ ಬಂದಿರೋರು, ತೋಟದಲ್ಲಿ ಕೆಲಸ ಮಾಡಿ ಆಯಾಸ ಆಗಿರೋರು, ಬಾಯಿ ಕೆಟ್ಟೋಗಿದೆ, ರುಚಿಗೆ ಏನಾದ್ರು ಬೇಕು ಅಂತ ಅನ್ಸಿರುತ್ತಲ್ವಾ, ಟೈಮ್ ಇಲ್ಲ ಅಂತ ಅನ್ಕೊಂಡಾಗ ಅರ್ಜೆಂಟ್ ಆಗಿ ಮಾಡ್ಕೊಳ್ಬಹುದು. ಈ ಒಂದು ಫ್ರೈನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ತಿರುಗಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿದ್ರೆ ಸಾಕು. ಒಂದು 10 ನಿಮಿಷದಲ್ಲಿ ಇದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಚಿಕನ್. ನಮ್ಮನೆ ಮಕ್ಳಿಗಂತೂ ಈ ಫ್ರೈ ತುಂಬಾನೇ ಇಷ್ಟ ಆಗುತ್ತೆ. ಅವ್ರು ಬೇರೆ ಏನು ಕೇಳೋದಿಲ್ಲ, ನಮ್ಗೆ ಸಾಂಬಾರ್ ಪುಡಿನಲ್ಲಿ ಚಿಕನ್ ಫ್ರೈ ಮಾಡ್ಕೊಡೋಣ ಅಂತ. ಇದಕ್ಕೆ ನಾವಂತಾನೆ ಹೆಸರಿಟ್ಟಿದ್ವಿ ಹೆಡ್ ಕಲ್ಡ ಅಂತ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನಿಮ್ಮ ಮನೆಯಲ್ಲಿರೋ ಮಕ್ಳಿಗೂ ಮಾಡ್ಕೊಡಿ, ಅವ್ರಿಗೆ ರುಚಿ ಹೇಗಿದೆ ಅಂತ ಕೇಳಿ, ಅವರು ಹೇಳ್ತಾರೆ ನಿಮ್ಗೆ. ನೀವು ತಿನ್ ನೋಡಿ, ಸೂಪರ್ ಆಗಿರುತ್ತೆ. ಅರ್ಜೆಂಟ್ ಆಗುತ್ತಲ್ವಾ, ಹಂಗಾಗಿ ಆಗಾಗ ಮಾಡ್ಕೊಳ್ತಾನೆ ಇರ್ಬೋದು ಈ ಒಂದು ಫ್ರೈನ. ನೀರ್ ಹಾಕ್ಬಾರ್ದು, ಅದ್ರಲ್ಲೇ ಎಣ್ಣೆ ನೀರ್ ಬಿಟ್ಕೊಳ್ಳುತ್ತೆ ಚಿಕನ್ ಅಲ್ಲಿ. ನಾವು ನೀರ್ ಒಂದ್ ಸ್ವಲ್ಪ ಕೂಡ ಆಡ್ ಮಾಡಿಲ್ಲ ಇದಕ್ಕೆ. ನೋಡಿ ಏನ್ ಕಲರ್ಫುಲ್ ಆಗಿದೆ ಅಲ್ವಾ, ನೋಡ್ತಾ ಇದ್ರೆ ಸಖತ್ತಾಗಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಸ್ವಲ್ಪ ಹೊತ್ತಿಗೆ ಇಳಿಸ್ತೀವಿ ಅಂದಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ ಏನ್ ಚೆನ್ನಾಗಿದೆ ಕಲರ್ ಆಗಿ. ಚೆನ್ನಾಗಿತ್ತಾ? ಸೂಪರ್, ಸೂಪರ್, ವೆರಿ ನೈಸ್, ಸೂಪರ್, 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 ಸೂಪರ್. ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಹೆಡ್ ಕಾಲ್ಡ ಮಾಡ್ಬೇಕು ಅಂತ ಅನ್ಕೊಂಡಿದಿರಲ್ಲ, ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದಂತ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದಂತ ವಂದನೆಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋ, ಟಾಟಾ, ಬೈ ಬೈ, ಸಿ ಯು.